ಸೊ ಹುಲಿ ಶೂಟ್ ಮಾಡೋದಕ್ಕೆ ನೋಡಿ ಇದೆ ಒಳ್ಳೆ ನಾಸ್ಕಾರ್ ರೇಸ್ ಟ್ರ್ಯಾಕ್ ಇದ್ದಂಗೆ ಇದೆಯಲ್ಲ. ಸೀಕ್ರೆಟ್ ಸ್ಟೋರಿ ಅಂತಲೇ ಹೇಳ್ಬೋದು. 6 ವರ್ಷ ಆಯಿತು ನಾನು ಕ್ರ್ಯಾಶ್ ಆಗಿ. GSXRದು ಇನ್ಶೂರೆನ್ಸು ಲ್ಯಾಪ್ಸ್ ಆಗಿತ್ತು. 6.5 lakhs ನನಗೆ ಕೊಟ್ಟು ಮಾಡಿದ್ದು. ಐ ಹ್ಯಾಡ್ ಟು ಸೆಲ್ ದ ಬೈಕ್ ಬಿಕಾಸ್ ಐ ಕುಡಂಟ್ ರಿಪೇರ್. ನಮಸ್ಕಾರ ಕರ್ನಾಟಕ, ವೆರಿ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು ಆಲ್. ಸಮಯ ಆಗಿದೆ ಬೆಳಗ್ಗೆ 7 ಗಂಟೆ ಆ್ಯಂಡ್ ಟುಡೇ ವಿ ಆರ್ ಗೋಯಿಂಗ್ ಟು ಅ ಕ್ರೇಜಿ ಲೊಕೇಶನ್. ರೆಕ್ಕಿ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ. ಸೊ ಹುಲಿ ಶೂಟ್ ಮಾಡೋದಕ್ಕೆ ಸ್ಪಾಟ್ ಎಲ್ಲ ಕರೆಕ್ಟಾಗಿದೆಯಾ, ಅದಕ್ಕೆ ಹೆಂಗೆ ಆ್ಯಕ್ಸೆಸ್ ಮಾಡಬೇಕು ಅಂತ ರೆಕ್ಕಿ ಮಾಡ್ತಾಯಿದ್ದೀವಿ ಇವತ್ತು. ಸೊ ನಾನೇನು ಶೂಟ್ ಮಾಡ್ತೀನಿ ಯೂಶ್ವಲಿ ಪೆರಿಫರಲ್ ರೋಡಲ್ಲಿ ಶೂಟ್ ಮಾಡೋದು. ಬಟ್ ಅಲ್ಲಿ ನಿಮಗೆ ಗೊತ್ತು ಇವಾಗ ಹೈವೇ ಫುಲ್ ಓಪನ್ ಇದೆ ಆ್ಯಂಡ್ 2 ವೀಲರ್ಸ್ಗೆ ಅಲೌ ಕೂಡ ಇಲ್ಲ. ಅದು ಎಕ್ಸ್ಪ್ರೆಸ್ ವೇ ಅದು. ಸೊ ಅದರದ್ದು ಸಬ್ ಹೈವೇ ಇಲ್ಲಿಂದ ನಮಗೆ ಹೊಸೂರು ರೋಡು ಅಲ್ಲಿಗೆಲ್ಲೋ ಕನೆಕ್ಟ್ ಆಗುತ್ತೆ. ಸೊ ಈ ಕನೆಕ್ಟಿಂಗ್ ಹೈವೇ ಏನಿದೆ ಇದು ಕಂಪ್ಲೀಟ್ ಆಗಿಬಿಟ್ರೆ ನನಗೆ ಹೊಸೂರಿಗೆ ಹೋಗೋಕ್ಕೂ ಸಿಕ್ಕಾಪಟ್ಟೆ ಆರಾಮು, ತಮಿಳ್ನಾಡು ಕಡೆ ಹೋಗೋಕ್ಕೆ. ಇವಾಗ ತುಮಕೂರಿಗೆ ಹೋಗೋಕ್ಕೆ ಈಸಿ, ಹಾಸನ ರೋಡೂ ಈಸಿನೇ ಅಂದ್ಕೊಳ್ಳಿ, ಏರ್ಪೋರ್ಟ್ ರೋಡ್ಗೂ ಹೆವಿ ಈಸಿ. ಇನ್ಯಾವುದು ಬಿಟ್ಟರೆ ನಮ್ಗೆ ಹೊಸೂರು ರೋಡ್ ಒಂದೇ ಆ್ಯಕ್ಸಸ್ಸು ಸ್ವಲ್ಪ ಕಷ್ಟ ಇದ್ದಿದ್ದು. ನಮ್ಮ ವೈಟ್ಫೀಲ್ಡಿಂದ ಸಿಕ್ಕಾಪಟ್ಟೆ ದೂರ ಊರು ಸುತ್ಕೊಂಡು ಹೋಗ್ಬೇಕಾಗಿತ್ತು. ಎಲೆಕ್ಟ್ರಾನಿಕ್ ಸಿಟಿ, ಸರ್ಜಾಪುರ ಆ ಕಡೆಗೆಲ್ಲ ಹೋಗ್ಬೇಕಾಯ್ತು ನಾವು. ಅತ್ತಿಬೇಲೆ ಡೈರೆಕ್ಟ್ ಅತ್ತಿಬೇಲೆ ಹೋಗ್ತಿದ್ವಿ, ಅದು ಎಲ್ಲ ಸೆಂಟ್ರ್ ಕಚ್ಚಾ ರೋಡ್ಗಳೆಲ್ಲ ದಾಟ್ಕೊಂಡು. ಈ ಹೈವೇ ಏನಿದೆ ಇದಾಗ್ಬಿಟ್ರೆ ಕಂಪ್ಲೀಟು ನೆಕ್ಸ್ಟ್ ಲೆವೆಲ್ಗಿರು ಸೀದಾ ಹೊಳಿಬೋದು, ಹೊಸೂರಿಗೆ ಹೋಗುತ್ತೆ ಇದು. ನೋಡಿ ಇದೆ ಬಂತು ಹೈವೇ, ಇನ್ನೂ ಓಪನ್ ಆಗಿಲ್ಲ ಇದು. ನೋಡಿ ಇದೆ ಹೈವೇ, ಒಳ್ಳೆ ನಾಸ್ಕಾರ್ ರೇಸ್ ಟ್ರ್ಯಾಕ್ ಇದ್ದಂಗೆ ಇದೆಯಲ್ಲ. ಕ್ರೇಜಿ ಹೈವೇಗರು, ಬ್ಲಾಸ್ಟ್ ಮಾಡಿ ಸಾಕ್ಬೋದು ಇಲ್ಲಂತೂ. ಸದ್ಯಕ್ಕಂತೂ ಯಾರೂ ಇಲ್ಲ, ಅದು ಇನ್ನೂ ಪೀಸ್ಫುಲ್ಲು. ಸೊ ಫಸ್ಟ್ ಪೆರಿಫರಲ್ ರೋಡ್ ಆದಾಗ ಹಿಂಗಿತ್ತು, ಈಗ ಫುಲ್ ಟ್ರಾಫಿಕ್. ಇದೂ ಫುಲ್ ಟ್ರಾಫಿಕ್ ಆಗುತ್ತೆ ನೆಕ್ಸ್ಟು. ಏನಿದೆಯಲ್ಲ ಮಚ್ಚ ಹೈವೇ ಇದು. ಸೊ ಹಿಂಗೆ ಹೋದರೆ ಹೊಸೂರು ಆ ಕಡೆ ಬ್ರಿಡ್ಜ್ ಇದೆ, ಬ್ರಿಡ್ಜಿನ ಕನ್ಸ್ಟ್ರಕ್ಷನ್ ಆಗಿಲ್ಲ. ಈ ಕಡೆ ಫುಲ್ ರೆಡಿ ಇದೆ ರೋಡು, ಬಟ್ ದೆನ್ ಓಪನ್ ಆಗಿಲ್ಲ. ಹೈವೇಗೆ ಕನೆಕ್ಷನ್ ಕೊಟ್ಟಿಲ್ಲ ಇನ್ನು. ಏನು ಆಕ್ಸಲರೇಷನ್ ಗುರು, ನೆಕ್ಸ್ಟ್ ಲೆವೆಲ್ ಆಕ್ಸಲರೇಷನ್ನು. ವಾಗಟ ಚೆನ್ನೈ, ನೋಡಿ ಚೆನ್ನೈ. ಇವಾಗ ನಮ್ಮ ಪೆರಿಫರಲ್ ರೋಡ್ ಏನಿದೆ ಅದು ಚೆನ್ನೈ ಎಕ್ಸ್ಪ್ರೆಸ್ ವೇ, ಅದು ಚೆನ್ನೈವರೆಗೂ ಹೋಗುತ್ತೆ. ನೋಡಿ ಇದೇ ಬಂದ್ಬಿಡ್ತು, ಇದೇ ನಮ್ಮ ಪೆರಿಫರಲ್ ರೋಡು. ಚೆನ್ನೈ, ಹೊಸಕೋಟೆ, ದೇವನಹಳ್ಳಿ. ಸೊ ಇಲ್ಲಿ ಮೇಲೆ ಏನಿದೆ ಅಲ್ಲಿ ಕನೆಕ್ಷನ್ನು ಕ್ಲೋಸ್ ಮಾಡಿಬಿಟ್ಟವ್ರೆ, ಕನೆಕ್ಷನ್ ಇಲ್ಲ ಅಲ್ಲಿ. ನೋಡಿ ಇಲ್ಲಿ ಹೋಗ್ತೀವಲ್ಲ, ಇಲ್ಲಿ ಸೀದಾ ಏನು ಮಾಡ್ತಾರೆ, ಇಲ್ಲೇ ಕನೆಕ್ಷನ್ ಕೊಟ್ಬಿಡ್ತಾರೆ. ನೋಡಿ ಇದು ಡೆಡ್ ಎಂಡು, ರೈಲಿಂಗ್ ಇದೆ ಫುಲ್ಲು, ಆ ಕಡೆ ಹೋಗೋಕ್ಕಾಗಲ್ಲ ನಾವು ಇವಾಗ. ಸೊ ನಾನು ಅದೇ ರೋಡಲ್ಲೇ ಶೂಟ್ ಮಾಡೋದು. ಏನಿದೆಯಲ್ಲ ಶೂಟ್ಸ್ ಲೊಕೇಶನ್ ಮಾತ್ರ ಸಕ್ಕತ್ತಾಗಿದೆ ಬಿಡಿ. ಇಲ್ಲಿ ಇದು ದಟ್ ಸೈಡ್ ಆಫ್ ದ ರೋಡ್, ಆ ಕಡೆಗೆ ಹೋಗುತ್ತೆ. ಇದೂ ಅಷ್ಟೇ ಲಾಂಗ್ ಕಾರ್ನರು. ಸಕ್ಕತ್ತಾಗಿದೆ ಇವರು ಇಲ್ಲಿ ಗಾಡಿ ಓಡಿಸೋಕ್ಕೆ. ನೋಡಿ ಇದು ಡೆಡ್ ಎಂಡು ಇಷ್ಟೇ. ಸೊ ಇವತ್ತು ಜೂನ್ 22ನೇ ತಾರೀಕು. ಮೊನ್ನೆಗೆ 6 years ಆಯಿತು ಸಿನ್ಸ್ ಮೈ ಕ್ರ್ಯಾಶ್. 2020 ಜೂನ್ 20 ನಾನು ಕ್ರ್ಯಾಶ್ ಆಗಿದ್ದು GSXRಲ್ಲಿ. ಸೊ ನಲೆಂಗ್ಸಿ ಬ್ಯೂಟಿಫುಲ್ ರೋಡಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ಬೇಕು ನಿಮಗೆ. ಇಂಟ್ರೆಸ್ಟಿಂಗ್ ಅನ್ನೋದಕ್ಕಿಂತ ಸೀಕ್ರೆಟ್ ಸ್ಟೋರಿ ಅಂತಲೇ ಹೇಳ್ಬೋದು. 6 ವರ್ಷ ಆಯಿತು ನಾನು ಕ್ರ್ಯಾಶ್ ಆಗಿ. ಇವತ್ತಿಗೂ ನಾನು ಆ ಕ್ರ್ಯಾಶ್ನ ಏನಕ್ಕೆ ಮರೆಯಲ್ಲ ಅಂದರೆ, ಆ ಟೈಮಲ್ಲಿ ಅಷ್ಟು ಇನ್ಸೆಕ್ಯೂರಿಟಿ ಇತ್ತು ನನ್ನ ಲೈಫು. ದೋಸ್ ಟೈಮ್ಸ್ ವರ್ ಕೋವಿಡ್ ಟೈಮ್ಸ್. ನಿಮಗೆ ಗೊತ್ತಿದೆ, COVID-19 2019 20 ಎಲ್ಲ ಕೋವಿಡಲ್ಲೇ ನಾವು ಸ್ಪೆಂಡ್ ಮಾಡಿದ್ವಿ. ಅರ್ಧಂಬರ್ಧ ಲಾಕ್ಡೌನ್ ಆಗ್ತಿತ್ತು, ಅವಾಗವಾಗ ಲಿಫ್ಟ್ ಮಾಡ್ತಿದ್ರು, ಆ ಥರ ಆಗ್ತಿತ್ತು. ಸೊ ಆ ಟೈಮಲ್ಲಿ ಏನಾಗಿತ್ತು, ನಾನು GSXR ತೊಗೊಂಡು ಆಲ್ಮೋಸ್ಟ್ 8-9 ಮಂತ್ಸ್ಗೆ ಕೋವಿಡ್ ಬಂದ್ಬಿಡ್ತು. ಸೊ ಕೋವಿಡ್ ಬಂದಿದ್ದೇಟ್ಗೆ GSXRದು ಇನ್ಶೂರೆನ್ಸು ಲ್ಯಾಪ್ಸ್ ಆಗಿತ್ತು. ಅಂದರೆ ಎಕ್ಸ್ಪೈರ್ ಆಗೋಗಿತ್ತು ಇನ್ಶೂರೆನ್ಸು. ಗಾಡಿ ನನ್ನ ಹೆಸರಲ್ಲಿ ಟ್ರಾನ್ಸ್ಫರ್ ಆಗಿಬಿಟ್ಟಿತ್ತು ಆಲ್ರೆಡಿ, ಬಟ್ ದೆನ್ ಇನ್ಶೂರೆನ್ಸು ಮನೇಲಿ ನಿಲ್ಲಿಸಿನೇ ಆ ಕೋವಿಡ್ ಲಾಕ್ಡೌನ್ ಟೈಮಲ್ಲಿ ಎಕ್ಸ್ಪೈರ್ ಆಗೋಗಿತ್ತು.
ಸರಿ ಬಿಡು ಇನ್ನೇನು ಇವಾಗ ಓಡಿಸೋದಂತೂ ಹೆಂಗೂ ಇಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ನೆಗ್ಲಿಜೆನ್ಸಿ ಮಾಡ್ಬಿಟ್ಟು ಅದನ್ನ ರಿನ್ಯೂವಲ್ ಮಾಡೋದು ಅಥವಾ ಆನ್ಲೈನ್ ರಿನ್ಯೂವಲ್ ಮಾಡೋದು ಆ ಥರದ್ದೇನು ಎಫರ್ಟ್ಸ್ ಹಾಕ್ಲಿಲ್ಲ. ಅರೌಂಡ್ ಮಾರ್ಚ್ ಏಪ್ರಿಲ್ ಹಂಗೆ ಲಿಫ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಲಾಕ್ಡೌನ್ನ. ಜೂನ್ 20th ಅದು ಯಾವ ಕಾನ್ಫಿಡೆನ್ಸ್ ಮೇಲೆ ಗಾಡಿ ಎತ್ಕೊಂಡೋದನ್ನ ಗೊತ್ತಿಲ್ಲ, ಯಾಕಂದರೆ ಆಲ್ರೆಡಿ ಸ್ವಲ್ಪ 1-2-3 ರೈಡ್ ಹೊಡೆದ್ಬಿಟ್ಟಿದ್ದೆ ನಾನು ವಿತೌಟ್ ಇನ್ಶೂರೆನ್ಸೇ. ಸರಿ ಆಯ್ತು ಬಿಡು ಹುಷಾರಾಗಿ ಓಡಿಸ್ಕೊಳ್ಳೋಣ ಏನಾಗ್ಬಿಡುತ್ತೆ ಅಂತ. ಅವತ್ತು ಆ್ಯಕ್ಚುಲಿ ನನಗೆ ಇನ್ಶೂರೆನ್ಸ್ದು ತಲೆನಲ್ಲೇ ಇರಲಿಲ್ಲ. ಸೊ ಏನಾಗುತ್ತೆ ಲೈಫ್ ಯಾವ ಥರ ನಿಮಗೆ ಟೆಸ್ಟ್ ಮಾಡುತ್ತೆ ಅಂದರೆ, ನೀವು ಯಾವತ್ತು ಬ್ಯಾಕಪ್ ಇಟ್ಕೊಂಡಿರಲ್ಲ, ಯಾವತ್ತು ನಿಮಗೆ ಪ್ಲ್ಯಾನ್ ಬಿ ಇರಲ್ಲ, ಅವತ್ತೇ ನಿಮ್ಗೆ ಏಟ್ ಬೀಳೋದು. ಸೊ ಇದು ನಾನು ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಇದು ನಮ್ಮ ಫ್ರೆಂಡ್ಸ್ಗಳು ಹೇಳೋದು ಕೇಳಿದ್ದೀನಿ, ನಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ನನ್ನ ಸುತ್ತಮುತ್ತ ಇರೋರು ಎಲ್ಲರದ್ದು ಕೇಸ್ ನೋಡಿದ್ದೀನಿ. ಯಾವತ್ತು ಏನು ಬ್ಯಾಕಪ್ ನಾವು ಮಾಡಿರಲ್ಲ, ಏನು ಪ್ಲ್ಯಾನಿಂಗ್ ಮಾಡಿರಲ್ಲ, ಅವತ್ತೇ ನಮ್ಗೆ ಏಟ್ ಬೀಳೋದು. ಸೊ ನಾನು ಇನ್ಶೂರೆನ್ಸ್ ಇದ್ದಷ್ಟು ದಿವಸನೂ ನನಗೆ ಯಾವತ್ತೂ ಏನೂ ಆಗಿಲ್ಲ. ಎಷ್ಟೋ ಬೈಕ್ಸ್ಗಳಿಟ್ಟಿದ್ದೀನಿ, ಯಾವತ್ತೂ ಯಾವ ಆಕ್ಸಿಡೆಂಟು ಏನೂ ಆಗಿರಲಿಲ್ಲ. GSXR-ಅಲ್ಲಿ ಇನ್ಶೂರೆನ್ಸ್ ಯಾವಾಗ ಲ್ಯಾಪ್ಸ್ ಆಗಿತ್ತೋ ಆವಾಗಲೇ ಈ ಮೇಜರ್ ಕ್ರ್ಯಾಶ್ ಆಗಿದ್ದು ನನಗೆ. ಕ್ರ್ಯಾಶ್ ಆದಮೇಲೆ ಗಾಡಿನ ರಿಪೇರ್ ಕಾಸ್ಟು ಕೊಟೇಷನ್ ಎಷ್ಟಾಗಿರ್ಬೋದು ಹೇಳಿ? 6.5 lakhs ನನಗೆ ಕೊಟ್ಟು ಮಾಡಿದ್ದು ಗಾಡಿನ ಫುಲ್ಲು ರೆಡಿ ಮಾಡೋದಕ್ಕೆ. ಸೊ ವಿತೌಟ್ ಇನ್ಶೂರೆನ್ಸ್ ಇಟ್ಸ್ ಅ ಬಿಗ್ ಮೆಸ್. ನಾನು ಆವಾಗ ಎಷ್ಟು ಮೆಸ್ಅಪ್ ಸಿಚುವೇಷನಲ್ಲಿದ್ದೆ ಅಂದರೆ, ಒನ್ ಸಿಂಪಲ್ ಇನ್ಶೂರೆನ್ಸ್ ರಿನ್ಯೂವಲ್ ನಾನು ಮಿಸ್ ಮಾಡಿದ್ದು. ಇಟ್ ಕಾಸ್ಟೆಡ್ ಮೀ 6.5 lakhs ಟು ರಿಪೇರ್ ಕಾಸ್ಟ್. ಆವಾಗ ಏನಾಗ್ಬಿಟ್ಟಿತ್ತು, ನನಗೆ ಆ್ಯಕ್ಸಿಡೆಂಟ್ ಆಗಿ ಫುಲ್ಲು ಫಿಸಿಕಲಿನೂ ನಾನು ಇಷ್ಟು ಫಿಟ್ ಆಗಿರಲಿಲ್ಲ. ಸೊ ಆ ಟೈಮಲ್ಲಿ ಅಷ್ಟು ದುಡ್ಡು ಹಾಕಿ ನಾನು ರೆಡಿ ಮಾಡಿಸ್ಕೊಳ್ಳೋದಕ್ಕೂ ನನ್ನ ಹತ್ರ ಕಾಸಿರಲಿಲ್ಲ. ಯಾಕಂದರೆ ಗಾಡಿ ಮೇಲೆ ಆಲ್ರೆಡಿ ನಾನು 975 ಹಾಕ್ಬಿಟ್ಟಿದ್ದೆ. ಇದು ಹಾಕಿ ಇನ್ವೆಸ್ಟ್ ಮಾಡಿ ಗಾಡಿ ಎತ್ಕೊಂಡಿದ್ದಿದ್ದಲ್ವಾ. ಸೊ ಅದ್ರ ಮೇಲೆ ನನಗೆ ಇವಾಗ ಎಕ್ಸ್ಟ್ರಾ 6.5 ಎಕ್ಸ್ಟ್ರಾ ಖರ್ಚು ಮಾಡಬೇಕಾಯ್ತು, ವಿಚ್ ವಾಸ್ ಎ ವೆರಿ ಇಂಪಾಸಿಬಲ್ ಟಾಸ್ಕ್ ಫಾರ್ ಮಿ ಆ ಟೈಮಲ್ಲಿ. ಸೊ ನಾನೇನು ಮಾಡಿದೆ, ಸರಿ ಆಯಿತು ಗಾಡಿ ನಾನು ರಿಪೇರ್ ಅಂತೂ ಮಾಡೋಕ್ಕಾಗಲ್ಲ ಸದ್ಯಕ್ಕಿರೋ ಸಿಚುವೇಷನಲ್ಲಿ, ಕೊಟ್ಬಿಡೋಣ ಗಾಡಿ ಆ್ಯಸ್ ಇಟ್ ಈಸ್ ಆಪ್ಷನ್ಗೆ ಹಾಕ್ಬಿಡೋಣ, ಯಾರು ಎಷ್ಟು ಕಾನ ಎತ್ಕೊಳ್ಳಿ ಅಂದ್ಬಿಟ್ಟು ಗಾಡಿನ ಅವಾಗ ನಾನು ಆ್ಯಕ್ಚುಲಿ ಲಿಟರಲಿ ಸೇಲ್ ಮಾಡಿರೋದು ಗಾಡಿನ. ಸೊ ಆ ಟೈಮಲ್ಲಿ ನೋಡಿ, ವಿತೌಟ್ ಇನ್ಶೂರೆನ್ಸ್ ಇದ್ದಿದ್ದಕ್ಕೆ ಐ ಹ್ಯಾಡ್ ಟು ಸೆಲ್ ದ ಬೈಕ್ ಬಿಕಾಸ್ ಐ ಕುಡಂಟ್ ರಿಪೇರ್. ಅಷ್ಟು ಅಫೋರ್ಡ್ ಮಾಡೋಕ್ಕಾಗ್ತಾ ಇರಲಿಲ್ಲ ನನ್ನ ಕೈಲಿ. ಸೊ ನಾನು ಇವತ್ತು ಏನು ಕೇಳ್ತಾ ಇದ್ದೀನಿ ನಿಮಗೆ ಅಂದರೆ, ಎಷ್ಟೋ ಜನ ಲೈಫ್ ಇನ್ಶೂರೆನ್ಸ್ಗಳು ಮಾಡಿಸಿರಲ್ಲ, ಟರ್ಮ್ ಇನ್ಶೂರೆನ್ಸ್ ಮಾಡಿಸಿರಲ್ಲ, ಒಂದು ಹೆಲ್ತ್ ಇನ್ಶೂರೆನ್ಸ್ ಕೂಡ ಇರಲ್ಲ, ಗಾಡಿ ವೆಹಿಕಲ್ ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗಿರುತ್ತೆ, ಬಟ್ ರಿನ್ಯೂ ಮಾಡಿಸೋದಕ್ಕೆ ಸ್ವಲ್ಪ ನೆಗ್ಲಿಜೆನ್ಸಿ ಮಾಡ್ತಿರ್ತೀರ. ಸೊ ನಾನು ನನ್ನ ಸ್ಟೋರಿ ಏನು ಕೇಳ್ತಾ ಇದ್ದೀನಿ ಅಂದರೆ, ದಟ್ಸ್ ಹೌ ಸೀರಿಯಸ್ ಇಟ್ ಈಸ್. ಹಂಗೆ ಅಬ್ರಪ್ಟಾಗಿ ನಿಮಗೆ ಒಂದು ಸಿಚುವೇಶನ್ ಬಂತು ಅಂದರೆ ನೀವು ಎಲ್ಲಿಂದ ದುಡ್ಡು ತೊಗೊಂಬರ್ತೀರಾ? ದಿಸ್ ಈಸ್ ವೈ ಇನ್ಶೂರೆನ್ಸ್ ಮ್ಯಾಟರ್ಸ್, ವಿಲ್ ಲಿಟ್ರಲಿ ಸೇವ್ ಯುವರ್ ಫ್ಯೂಚರ್. ಸೊ ತುಂಬ ಜನಕ್ಕೆ ಇನ್ಶೂರೆನ್ಸ್ ಬಗ್ಗೆ ಗೊತ್ತೇ ಇರಲ್ಲ. ಇನ್ಶೂರೆನ್ಸಲ್ಲಿ ಸುಮಾರು ಥರ ಇದೆ, ಹೇಳಿದ್ನಲ್ಲ, ಲೈಫ್ ಇನ್ಶೂರೆನ್ಸ್ ಇದೆ, ಟರ್ಮ್ ಇನ್ಶೂರೆನ್ಸ್ ಇದೆ, ಹೆಲ್ತ್ ಇನ್ಶೂರೆನ್ಸು ನಿಮ್ಗೆ ಗೊತ್ತೇ ಇರುತ್ತೆ, ವೆಹಿಕಲ್ ಇನ್ಶೂರೆನ್ಸ್ ಬೇರೆ. ಸೊ ಈ ಇನ್ಶೂರೆನ್ಸ್ ಮಾಡ್ಸೋಕ್ಕೂ ಪಾಪ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ. ಯಾವ ಕಂಪ್ನಿಯಲ್ಲಿ ತೊಗೊಂಡ್ರೆ ಬೆಸ್ಟು, ಯಾವ ಇನ್ಶೂರರ್ ಹತ್ರ ನಾನು ಹೋದರೆ ಬೆಸ್ಟು, ಅವ್ರ ಪಾಲಿಸೀಸ್ ಏನು, ಅದರಲ್ಲಿ ನಾನು ಯಾವುದನ್ನು ಆಪ್ಟ್ ಮಾಡಬೇಕು, ಯಾವ ಕವರ್ ತೊಗೋಬೇಕು, ಅದರಲ್ಲಿ ಏನೇನು ಆ್ಯಡ್ ಆನ್ಸು. ತುಂಬ ಜನ ಆ್ಯಕ್ಚುಲಿ ಏನು ಮಾಡ್ಬಿಡ್ತಾರೆ, ಇನ್ಶೂರೆನ್ಸ್ ಬಗ್ಗೆ ಗೊತ್ತಿರಲ್ಲ, ಇನ್ಶೂರೆನ್ಸ್ ಮಾಡ್ಸೋಕೆ ಹೋದಾಗ ಅದು ಇದು ಆ್ಯಡ್ ಆನ್ಸ್ ಹಾಕಿ ಸುಮ್ಮನೆ ಅನ್ವಾಂಟೆಡ್ ಪ್ರೀಮಿಯಂ ಕಟ್ತಿರ್ತಾರೆ. ಈ ಟರ್ಮ್ ಇನ್ಶೂರೆನ್ಸ್ ಎಲ್ಲ ತೊಗೊಳೋವಾಗ ಎಸ್ಪೆಷಲಿ ಯಾವ ಕವರ್ ತೊಗೋಬೇಕು, ಎಷ್ಟು ಲಂಪ್ ಸಮ್ಮಿಗೆ ನಾನು ಟರ್ಮ್ ಇನ್ಶೂರೆನ್ಸ್ ತೊಗೋಬೇಕು ಅಂತ ಐಡಿಯಾನೇ ತುಂಬ ಜನಕ್ಕೆ ಇರಲ್ಲ. ಸೊ ಈ ಥರ ಕನ್ಸ್ಯೂಮರ್ಸ್ನ ಸೇವ್ ಮಾಡೋಕೆ ಅಂತಲೇ ಡಿಟೋ ಇನ್ಶೂರೆನ್ಸ್ ಅವರು ಫ್ರೀಯಾಗೆ ವೀಕ್ಲಿ 2 ವೆಬಿನಾರ್ಸ್ ನಡೆಸ್ತಾರೆ. ವಾರಕ್ಕೆ 2 ದಿವಸ 60 minute ಸೆಷನ್, 2 ಸೆಷನ್ ಮಾಡ್ತಾರೆ. ಒಂದು ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಇರುತ್ತೆ, ಒಂದು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಯಾವ ಇನ್ಶೂರರ್ ಹತ್ರ ನೀವು ತೊಗೋಬೇಕು, ಏನು ಆ್ಯಡ್ ಆನ್ಸು ನೀವು ಪರ್ಚೇಸ್ ಮಾಡಿದ್ರೆ ವರ್ತು, ಯಾವುದು ಬೇಡ, ಎಲ್ಲದನ್ನೂ ಎಕ್ಸ್ಪ್ಲೈನ್ ಮಾಡ್ತಾರೆ. ದಿಸ್ ಈಸ್ ಅ ವೆರಿ ಬಿಗ್ ಇನಿಷಿಯೇಟಿವ್ ಫ್ರಮ್ ಡಿಟೋ ಇನ್ಶೂರೆನ್ಸ್. ಡಿಟೋ ಇನ್ಶೂರೆನ್ಸ್ ಈಸ್ ಬ್ಯಾಕ್ಡ್ ಬೈ ಝೆರೋದಾ, ಇಂಡಿಯಾಸ್ ಲಾರ್ಜೆಸ್ಟ್ ಆ್ಯಂಡ್ ಮೋಸ್ಟ್ ಟ್ರಸ್ಟ್ವರ್ತಿ ಸ್ಟಾಕ್ ಬ್ರೋಕರ್. ಝೆರೋದಾ ನಿಮಗೆ ಗೊತ್ತಿದೆ, ಟ್ರೇಡರ್ಸ್ಗೆಲ್ಲ. ಸೊ ಅವರು ಬ್ಯಾಕ್ ಮಾಡಿರುವಂತಹ ಒಂದು ಪ್ಲ್ಯಾಟ್ಫಾರ್ಮ್ ಇದು ಡಿಟೋ ಇನ್ಶೂರೆನ್ಸು. ಸೊ ಇವರು ವಾರಕ್ಕೆ 2 ಫ್ರೀ ವೆಬಿನಾರ್ಸ್ ನಡೆಸ್ತಾರೆ. ನೀವೇನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಷ್ಟೇ, ಜಸ್ಟ್ ರಿಜಿಸ್ಟರ್ ಆ್ಯಂಡ್ ಯು ಹ್ಯಾವ್ ಆಕ್ಸೆಸ್ ಟು ಬೋತ್ ದ ವೆಬಿನಾರ್ಸ್. ಆ್ಯಂಡ್ ಇದರಲ್ಲಿ ನಿಮಗೆ ಯಾವುದೇ ರೀತಿ ಫೋರ್ಸ್ ಇರಲ್ಲ, ನೀವು ಇವ್ರ ಹತ್ರನೇ ಮಾಡಿಸ್ಬೇಕು. ನೀವು ಡಿಟೋ ಇನ್ಶೂರೆನ್ಸ್ ವೆಬಿನಾರ್ ಅಟೆಂಡ್ ಮಾಡಿದ ತಕ್ಷಣ ಅವ್ರ ಹತ್ರನೇ ಇನ್ಶೂರೆನ್ಸ್ ತೊಗೋಬೇಕು ಅಂತೆಲ್ಲ ಏನೂ ಇರಲ್ಲ. ದೇ ವಿಲ್ ಜಸ್ಟ್ ಎಜುಕೇಟ್ ಯು ಆನ್ ವಾಟ್ ಟು ಬೈ, ವೇರ್ ಟು ಬೈ ಆ್ಯಂಡ್ ಹೌ ಮಚ್ ಟು ಬೈ. ಅದಕ್ಕೆ ಮೇಲೆ ಡಿಸಿಷನ್ ಈಸ್ ಕಂಪ್ಲೀಟ್ಲಿ ಯೋರ್ಸ್. ಸೊ ಈ ವೆಬಿನಾರ್ಸ್ನ ಆಲ್ರೆಡಿ 50,000ಕ್ಕೂ ಹೆಚ್ಚು ಜನ ಅಟೆಂಡ್ ಮಾಡಿದ್ದಾರೆ. ಆ್ಯಂಡ್ ದಿಸ್ ಪ್ಲ್ಯಾಟ್ಫಾರ್ಮ್ ಈಸ್ ಟ್ರಸ್ಟೆಡ್ ಬೈ ಓವರ್ 10 lakh plus ಕಸ್ಟಮರ್ಸ್. ನೀವು ಗೂಗಲ್ ರಿವ್ಯೂ ನೋಡೋದಾದರೆ ಡಿಟೋ ಇನ್ಶೂರೆನ್ಸ್ದು 4.9 stars ಇದೆ ಔಟ್ ಆಫ್ 5. ಸೊ ಇನ್ಶೂರೆನ್ಸ್ ಬಗ್ಗೆ ಏನೇ ಡೌಟ್ ಇರ್ಬೋದು ಅಥವಾ ನಿಮ್ಗೆ ಏನೇ ಐಡಿಯಾ ಬೇಕು ಅಂದರೆ ಖಂಡಿತ ಈ ಡಿಟೋ ಅವರು ನಡೆಸೋ ಈ ವೆಬಿನಾರ್ಸ್ನ ಅಟೆಂಡ್ ಮಾಡಿ. ಇಟ್ಸ್ ಅ ಫ್ರೀ ವೆಬಿನಾರ್, ಲಿಮಿಟೆಡ್ ಸ್ಲಾಟ್ಸ್ ಇರುತ್ತೆ. ಡಿಸ್ಕ್ರಿಪ್ಷನಲ್ಲಿ ಅದರದ್ದು ಲಿಂಕ್ಸ್ ಎಲ್ಲ ಕೊಟ್ಟಿರ್ತೀನಿ ಡಿಟೋ ಇನ್ಶೂರೆನ್ಸ್ದು, ಇವಾಗಲೇ ಹೋಗಿ ರಿಜಿಸ್ಟರ್ ಮಾಡ್ಕೋಬೋದು ನೀವು. ಸೊ ಆ ರೋಡಿಂದ ಹೆಂಗೆ ಎಕ್ಸಿಟ್ ಆಗಬೇಕು, ನಮ್ಮ ಮೇಯ್ನ್ ಹೈವೇಗೆ ಹೆಂಗೆ ಕನೆಕ್ಟ್ ಆಗಬೇಕು ಅಂತೆಲ್ಲ ನೋಡ್ಕೊಂಡ್ವಿ. ಸುಬೋಧ್ ಹಂಗೆ ಹೊರಟ. ನಾನೀಗ ಅದೇ ರೋಡ್ ಮೇಲೆ ವಾಪಸ್ಸು ಮನೆಗೆ ಹೋಗ್ಬಿಡ್ತೀನಿ.
ಸ್ವಲ್ಪ ಮುಂದೆ ಹೋಗಿ ನೋಡೋಣ ಎಲ್ಲಿವರೆಗೂ ಇದೆ ರೋಡ್ ಇದು ಅಂತ. ಮುಂದೆ ಒಂದು ಬ್ರಿಡ್ಜ್ ಬರುತ್ತೆ, ಯಪ್ಪ ಏನಿದೆ ನೋಡಿ ರೋಡು, ಫುಲ್ ಖಾಲಿ ರೋಡ್ ಗುರು. ಬಟ್ ಏನಂದ್ರೆ ಅಲ್ಲಲ್ಲಿ ಕಿತ್ತೋಗಿದೆ ರೋಡ್, ಇದು ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಇವರು. ಈ ರೋಡ್ ಮಾಡಿ ತುಂಬ ಟೈಮ್ ಆಗೋಗ್ಬಿಟ್ಟಿದೆ ಆಲ್ರೆಡಿ. ಇನ್ನು ಅದು ಯಾವುದಾದ್ರು ಬ್ರಿಡ್ಜ್ಗಳು ಹಾಕಬೇಕು ಅಂತ ಹಿಂಗೆ ಬಿಟ್ಟವ್ರೆ. ಆಲ್ರೆಡಿ ಹಾಳಾಗ್ತಾ ಇದೆ ಈ ರೋಡು, ಯಾರು ಓಡಾಡ್ತೀರಣ್ಣ. ಇಲ್ಲೇ ಕಾಣಿಸ್ತಾ ಇದೆಯಲ್ಲ ಬ್ರಿಡ್ಜು, ಆ ಬ್ರಿಡ್ಜ್ ಆಗ್ಬೇಕಿನ್ನ. ಇಷ್ಟೇ ನೋಡಿ, ಕ್ಲೋಸ್ ಮಾಡ್ಬಿಟ್ಟವ್ರೆ ಇಲ್ಲಿ. ಸೊ ಆ ಬ್ರಿಡ್ಜ್ ಆಗೋವರೆಗೂ ಅಯ್ಯೋ ಗ್ಲಾಸ್ ಪೀಸೆಲ್ಲ ಹೊಡೆದು ಬಿಸಾಕೋರೊಳಗರು ಇಲ್ಲಿ. ಏನು ಜನನಪ್ಪ ನೋಡಿ, ಇಲ್ಲಿ ಬಂದು ಅಡ್ಡ ಹಾಕೋದು ಜನ. ಇಲ್ಲಿ ಬಂದು ಕುಡಿತಾರೆ ಅನಿಸುತ್ತೆ ಬೋಳಿ ಮಕ್ಕಳು ಎಲ್ಲ, ಹಂಗಂಗೆ ಬಿಸಾಕೋರೆ ಗ್ಲಾಸ್ ಪೀಸ್ಗಳನ್ನ, ಹೊಡೆದಾಕೋರೆ ಬಾಟ್ಲನ್ನ. ಆ ಬ್ರಿಡ್ಜ್ ಇನ್ನು ಯಾವ ಕಾಲಕ್ಕೆ ಆಗುತ್ತೋ, ಅದು ಯಾವಾಗ ಮಾಡ್ತಾರೋ. ಕೆಲಸ ಏನು ನಡೀತಾ ಇದ್ದಂಗಿಲ್ಲ, ತುಂಬ ಟೈಮ್ ಆಗೋಗಿದೆ ಈ ರೋಡ್ ಆಗಿ. ಇದು ಹಂಗೆ ವೆದರ್ಗೇನೆ ಹಾಳಾಗ್ಬಿಡುತ್ತೋ ಏನೋ. ಹೋಪ್ಫುಲಿ ನನ್ನ ಮಕ್ಕಳು ಪಾರ್ಟ್ಸು ಅಟ್ಲೀಸ್ಟ್ ಅಂದರೂ ಒಂದು 2 months 3 months ಅಲ್ಲಿ ತರಿಸ್ಬಿಟ್ರೆ ನನಗೆ ದೊಡ್ಡ ರಿಲೀಫು. ಇಲ್ಲ ಅಂದರೆ ಏನು ನನ್ನ ಪಾಡಿಗೆ ನಾನು ಗಾಡಿ ಓಡಿಸ್ಕೊಳ್ತಾ ಇರ್ತೀನಿ. ಏನಂದರೆ ರಿಸ್ಕು, ತಿರ್ಗಾ ನೆಕ್ಸ್ಟು ಏನಾನ ಆಯಿತು ಅಂದರೆ ತಲೆನೋವು ಆಗ್ಬಿಡ್ತಾಯಿದೆ, ಹೆವಿ ಕಾಂಪ್ಲಿಕೇಟ್ ಆಗ್ಬಿಡುತ್ತೆ ಅದು. ಸೊ ಸಿಗೋಣ ಡಲಿಂಗ್ ಸೂನ್. ನಾಕ್ರಪ್ಪವಿಕ್ ಎಕ್ಸಾಸ್ಟ್ನೊಂದಿಗೆ ನೋಡ್ತೀರಾ ನೆಕ್ಸ್ಟ್ ಬೀಚ್ನ. ಹೌದಾ ಹೌದಾ ಹಾಂ ಕರೆಕ್ಟ್ ಹಾಂ ಆ ರೋಡು ನೋಡ್ತಾ ಇದ್ದೆ ಶೂಟ್ಸ್ಗೆಲ್ಲ ಹೆಂಗಿದೆ ಏನು ಅಂತ. ಇನ್ನೂ ಓಪನ್ ಆಗಿಲ್ವಲ್ಲ? ಅದೇ ಬಟ್ ಅದೇ ಬ್ರಿಡ್ಜ್ ಆಗಿಲ್ವಲ್ಲ ಇನ್ನು. ಸರಿ ಬ್ರೋ, ಓಕೆ. ಸೊ ಡಾರ್ಲಿಂಗ್ಸ್ ಅಷ್ಟೇ ಈ ವಿಡಿಯೋಗೆ. ನಾನು ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ನೀವೆಲ್ಲ ನೋಡ್ತಾ ಇರಿ ಡಿವಿನ್ ಕನ್ನಡ. ಸಿ ಯು, ಟಾಟಾ, ಬಾಯ್. ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಇನ್ಶೂರೆನ್ಸ್ ಈಸ್ ವೆರಿ ವೆರಿ ರಿಕ್ವೈರ್ಡ್. ಇಟ್ಸ್ ಅ ಮ್ಯಾಂಡೇಟ್ರಿ ಆಸ್ಪೆಕ್ಟ್ ಇನ್ ಯೋರ್ ಲೈಫ್. ನೀವು ಯಾವ ಥರ ಇನ್ಶೂರೆನ್ಸ್ ತೊಗೋಬೇಕು, ಏನು ಇನ್ಶೂರೆನ್ಸ್ ಮಾಡಿಸ್ಬೇಕು, ಎಲ್ಲಿ ಮಾಡಿಸ್ಬೇಕು ಅಂತೆಲ್ಲ ತಿಳ್ಕೊಬೇಕು ಅಂದರೆ ಡಿಟೋ ಅವರು ನಡೆಸ್ತಾ ಇರೋ ವೀಕ್ಲಿ ಫ್ರೀ ಲೈವ್ ವೆಬಿನಾರ್ಸ್ನ ಅಟೆಂಡ್ ಮಾಡಿ. ಲಿಂಕ್ಸ್ ಎಲ್ಲ ನನ್ನ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಚೆಕ್ ಇಟ್ ಔಟ್ ಆ್ಯಂಡ್ ಸೇಫ್ ಗಾರ್ಡ್ ಯುವರ್ ಸೆಲ್ಫ್. ರೈಟ್ ಸೇಫ್ ಎವ್ರಿ ಒನ್.